ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಡಿಸೆಂಬರ್ 21ರಂದು ಕಲಬುರಗಿ ನಗರದ ಅಪ್ಪ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಇರುವ ಪೂಜ್ಯ ಶ್ರೀ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದಲ್ಲಿ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ 6ನೆಯ ವಾರ್ಷಿಕ ಘಟಿಕೋತ್ಸವ ಸಮಾರಂಭ ಜರುಗಲಿದೆ. ತನ್ನ ಶತಮಾನೋತ್ಸವವನ್ನ ಆಚರಿಸಿಕೊಂಡಿರುವ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ 6ನೆಯ ವಾರ್ಷಿಕ ಘಟಿಕೋತ್ಸವ ಸಮಾರಂಭವು ಶನಿವಾರ ದಿನಾಂಕ 21 ಡಿಸೆಂಬರ್ 2024ರಂದು ಬೆಳಿಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಅಪ್ಪ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಇರುವ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದಲ್ಲಿ ಜರುಗಲಿದೆ. ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಾಧಿಪತಿಗಳು, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ಶರಣಬಸವೇಶ್ವರ ಸಂಸ್ಥಾನದ 8ನೆಯ ಮಹಾದಾಸೋಹ ಪೀಠಾಧಿಪತಿಗಳಾದ ವಿದ್ಯಾ ಭಂಡಾರಿ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು ಈ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸುವರು. ದಿವ್ಯ ಸಾನ್ನಿಧ್ಯವನ್ನು 9ನೆಯ ಮಹಾದಾಸೋಹ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹಾಗೂ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಆಡಳಿತ ಮಂಡಳಿಯ ಸದಸ್ಯರು, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ಯಮ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಆಗಮಿಸಲಿದ್ದಾರೆ. ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ CM ತ್ಯಾಗರಾಜ್ ಘಟಿಕೋತ್ಸವ ಭಾಷಣ ಮಾಡುವರು. ಗಣ್ಯ ಉಪಸ್ಥಿತರಾಗಿ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಆಡಳಿತ ಮಂಡಳಿಯ ಸದಸ್ಯರು, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ಎಸ್ ದೇಶಮುಖ್, ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಡಾಕ್ಟರ್ ಅನಿಲ್ ಕುಮಾರ್ ಬಿಡವೆ, ನಿರ್ದೇಶಕರಾದ SS ದೇವರ್ಕಲ್, ಡಾಕ್ಟರ್ VD ಮೈತ್ರಿ, ಕುಲಸಚಿವರಾದ ಡಾಕ್ಟರ್ ಸಣ್ಣಬಸಣ್ಣಗೌಡ ಡೊಳ್ಳೆಗೌಡರ್, ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ SS ಹೊನ್ನಳ್ಳಿ, ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಮಾಕಾ ಹಾಗೂ ಹಣಕಾಸು ಅಧಿಕಾರಿಗಳಾದ ಪ್ರೊಫೆಸರ್ ಕಿರಣ್ ಮಾಕಾ ಸೇರಿದಂತೆ ನಿಕಾಯದ ಮುಖ್ಯಸ್ಥರು, ವಿಭಾಗ ಮುಖ್ಯಸ್ಥರು, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿರಲಿದ್ದಾರೆ. ಈ ಘಟಿಕೋತ್ಸವ ಸಮಾರಂಭದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರ ಮತ್ತು ಸಾಮಾಜಿಕ ಸೇವೆಯಲ್ಲಿ ಗಣನೀಯ ಸೇವೆಯನ್ನ ನೀಡುತ್ತಿರುವುದನ್ನ ಪರಿಗಣಿಸಿ ಪೂಜ್ಯ ಶ್ರೀ ಸದಾಶಿವ ಸ್ವಾಮೀಜಿ ಅಂತರಿಕ್ಷ ತಂತ್ರಜ್ಞಾನ ಕ್ಷೇತ್ರದಲ್ಲಿನ ಸಾಧನೆಗಾಗಿ, ರಾಮನಗೌಡ ವಿ ನಾಡಗೌಡ ಹಾಗೂ ಪ್ರಕಾಶನ ಕೈಗಾರಿಕೆಯಲ್ಲಿನ ಸೇವೆಗಾಗಿ ಶ್ರೀ ಸಿದ್ದಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನದ ಮುಖ್ಯಸ್ಥರಾದ ಬಸವರಾಜ್ ಕೋನೆಕ್ ಇವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಇದೇ ವೇಳೆ ಮಾಹಿತಿ ನೀಡಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಶರಣಬಸವೇಶ್ವರ ಸಂಸ್ಥಾನದ 8ನೆಯ ಮಹಾದಾಸೋಹ ಪೀಠಾಧಿಪತಿಗಳಾದ ವಿದ್ಯಾ ಭಂಡಾರಿ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ಎಸ್ ದೇಶಮುಖ್, ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಡಾಕ್ಟರ್ ಅನಿಲ್ ಕುಮಾರ್ ಬಿಡವೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
6ನೇ ವೇತನವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಅದರ ಯಾವ ಥರ ಇದೆ ಅಂದರೆ ಪರಮ ಪೂಜ್ಯ ನಮ್ಮ ಚೇರ್ಮನ್ ಸಂಸ್ಥೆ ಚೇರ್ಮನ್ಗಳನ್ನ ಮಾತಾಡ್ತಾರೆ, ವ್ಯಾಖ್ಯಾನಕಾರರು ಮುಂದುವರ್ಸ್ಕೊಂಡು ಹೇಳ್ತಾರೆ, ಅದರ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತ ಅಂತ ಹೇಳ್ತೀವಿ. ಘಟಿಕೋತ್ಸವವನ್ನು ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲೂ ಬ್ಲೆಂಡೆಡ್ ಮೋಡ್ನಲ್ಲಿ ನಡೆಸಲಾಗುವುದು. ಘಟಿಕೋತ್ಸವ ನೇರ ಪ್ರಸಾರ ಯೂಟ್ಯೂಬಿನಲ್ಲಿ ಈ ದಿನದಂದು ಲಭ್ಯವಿರುತ್ತದೆ. ಇದರ ಲಿಂಕ್ ತಮ್ಮೆಲ್ಲರಿಗೂ ಈಗಾಗಲೇ ನೀಡಲಾಗುತ್ತದೆ. ಶರಣಬಸವ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವದಲ್ಲಿ ಬೆಂಗಳೂರಿನ ಇಸ್ರೋದ UR ರಾವ್ ಸ್ಯಾಟಲೈಟ್ ಸೆಂಟರ್ನಲ್ಲಿ ಅಪ್ರತಿಮ ವಿಜ್ಞಾನಿಯಾಗಿರುವ ಹಾಗೂ ಇಂಟಿಗ್ರೇಷನ್ ಮತ್ತು ಚೆಕ್ಔಟ್ ಏರಿಯಾದ ಉಪನಿರ್ದೇಶಕ ಶ್ರೀ ರಾಮೇಗೌಡ ವಿ ನಾಡೇಗೌಡ ಸೇರಿದಂತೆ ಒಟ್ಟು 3 ಗಣ್ಯರಿಗೆ ಗೌರವ ಡಾಕ್ಟರೇಟ್ ನೀಡಲು ನಿರ್ಧರಿಸಲಾಗಿದೆ. ಘಟಿಕೋತ್ಸವದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯಲ್ಲಿ ಒಟ್ಟು 144 ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದು 39 ವಿದ್ಯಾರ್ಥಿಗಳು ಚಿನ್ನದ ಪದಕ ಪಡೆದಿದ್ದಾರೆ ಹಾಗೂ 9 ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಸಾಧನೆಗೆ ವಿವಿಧ ವ್ಯಕ್ತಿಗಳ ಹೆಸರಿನಲ್ಲಿ ನಗದು ಪುರಸ್ಕಾರ ನೀಡಲಾಗುವುದೆಂದು ತಿಳಿಸಲಾಗುತ್ತದೆ. ಪೂಜ್ಯ ಡಾಕ್ಟರ್ ಅಪ್ಪಾಜಿ ಅವರು ಘಟಿಕೋತ್ಸವ ಅಧ್ಯಕ್ಷ ವಹಿಸಿ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಿದ್ದು, ಪ್ರತಿಭಾನ್ವಿತ ವಿದ್ಯಾರ್ಥಿಗೆ ಚಿನ್ನದ ಪದಕ, ನಗದು ಬಹುಮಾನ ಹಾಗೂ ಪದವಿ ಪ್ರಮಾಣ ಪತ್ರವನ್ನು ಪ್ರದಾನ ಮಾಡಲಿದ್ದಾರೆ. ಸಂಸ್ಥಾನದ 9ನೇ ಪೀಠಾಧಿಪತಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಸಂಘದ ಕಾರ್ಯದರ್ಶಿ ಶ್ರೀ ಬಸವರಾಜ್ ದೇಶಮುಖ್ ಅಣ್ಣವರು, ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡವೆ ಸರ್ ಅವರು, ವಿಶ್ವವಿದ್ಯಾಲಯದ ಕುಲ ಸಚಿವ ಡಾಕ್ಟರ್ SG ಡೊಳ್ಳೆಗೌಡ ಸರ್ ಅವರು, ವಿಶ್ವವಿದ್ಯಾಲಯದ ನಿರ್ದೇಶಕರಾದ ಪ್ರೊಫೆಸರ್ VD ಮೈತ್ರಿ ಸರ್ ಅವರು ಮತ್ತು ಶ್ರೀ SF ಹೊನ್ನಳ್ಳಿ ಸರ್ ಅವರು, ಹಣಕಾಸು ಅಧಿಕಾರಿ ಪ್ರೊಫೆಸರ್ ಕಿರಣ್ ಮಾಕಾ ಸರ್ ಅವರು ಸೇರಿದ ಆಡಳಿತ ಮಂಡಳಿ ಮತ್ತು ಲಕ್ಷ್ಮೀ ಪಾಟೀಲ್ ಮಾಕಾ ಮೇಡಮ್ ಅವರು, ಆಡಳಿತ ಮಂಡಳಿ ಸದಸ್ಯರು, ಅಕಾಡೆಮಿಕ್ ಕೌನ್ಸಿಲಿಂಗ್ ಸದಸ್ಯರು ಮತ್ತು ಎಲ್ಲ ವಿಭಾಗದ ಡೀನರು, ಇತರ ಪ್ರಮುಖರು ಹಾಗೂ ಗಣ್ಯರು ಘಟಿಕೋತ್ಸವದಲ್ಲಿ ಉಪಸ್ಥಿತರಿರುತ್ತಾರೆ. ನೀವು ಕೂಡ ಘಟಿಕೋತ್ಸವದಲ್ಲಿ ಭಾಗವಹಿಸೋಣ ಮತ್ತು ಶ್ರೀಮಾನ್ ಶಿವಾನಂದ್ ಸರ್ ಅವರು ಕೂಡ ಇರುತ್ತಾರೆ. ಪದವಿ ಪ್ರದಾನದಲ್ಲಿ 3 ವಿಭಾಗಗಳು: ಸ್ನಾತಕ ವಿಭಾಗ, ಸ್ನಾತಕೋತ್ತರ ವಿಭಾಗ ಹಾಗೂ ಸಂಶೋಧನಾ ವಿಭಾಗ. ಈ 3 ವಿಭಾಗದಲ್ಲಿ ಪದವಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಸ್ನಾತಕ ವಿಭಾಗದಲ್ಲಿ BTech, B ಆರ್ಕಿಟೆಕ್ಚರ್, BCA ಮತ್ತು BBA ಕೋರ್ಸ್ಗಳಲ್ಲಿ ಫೈನಲ್ ಇಯರ್ ಮುಗಿಸ್ಕೊಂಡು ಸಕ್ಸಸ್ಫುಲ್ ಆದ ಮಕ್ಕಳಿಗೆ ಪದವಿ ಪ್ರದಾನ ಮಾಡಲಾಗುವುದು. ಅದರಲ್ಲ ಅಂಕಿ ಅಂಶಗಳು ತಮ್ಮದೇ ಶೇರ್ ಮಾಡಿ ಕೆಲವು ಟೋಟಲ್ ಫಿಗರ್ಸ್ ನಿಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ. ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಕಂಪ್ಯೂಟರ್ ಅಪ್ಲಿಕೇಶನ್ನಲ್ಲಿ BCA ಪ್ರೋಗ್ರಾಮ್, ಅಲ್ಲಿ ಕೋ ಎಜುಕೇಷನ್ನಲ್ಲಿ 130 ಮಕ್ಕಳು ತೇರ್ಗಡೆಯಾಗಿದ್ದಾರೆ. ಅದರಲ್ಲಿ 10 ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ. ಆಮೇಲೆ 1 ಗೋಲ್ಡ್ ಮೆಡಲ್ ಇದೆ. ಅಲ್ಲಿನೂ ಹೆಣ್ಣುಮಕ್ಕಳಿಗಾಗಿ ವಿಶೇಷ ತರಗತಿ ಇದೆ. ಅಲ್ಲಿ 52 ಹೆಣ್ಣುಮಕ್ಕಳು ಎಲಿಜಿಬಲ್ ಆಗಿದ್ದಾರೆ. 6 ಜನ ರ್ಯಾಂಕ್ ಹೊಂದಿದ್ದಾರೆ, 1 ಗೋಲ್ಡ್ ಮೆಡಲ್ ಇದೆ. ಆರ್ಕಿಟೆಕ್ಚರ್ ಪ್ರೋಗ್ರಾಮ್ BA ಆರ್ಕಿಟೆಕ್ಚರ್, ಅದರಲ್ಲಿ 20 ಮಕ್ಕಳು ಉತ್ತೀರ್ಣರಾಗಿದ್ದಾರೆ. ಅದರ ಪೈಕಿ 3ಗೆ ರ್ಯಾಂಕ್ ಸಿಕ್ಕಿದೆ, ಒಬ್ಬರಿಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಇದಾದ ನಂತರ PG ಪ್ರೋಗ್ರಾಮ್ ಅಂದರೆ ಸ್ನಾತಕೋತ್ತರ ಪ್ರೋಗ್ರಾಮು, ಅದರಲ್ಲಿ ನಮ್ಮಲ್ಲಿ MTech ಪ್ರೋಗ್ರಾಮ್ ಇದ್ದಾವ, MBA ಪ್ರೋಗ್ರಾಮ್ ಇದ್ದಾವ, MA ಪ್ರೋಗ್ರಾಮ್ ಇದ್ದಾವ, MCOM ಪ್ರೋಗ್ರಾಮ್ ಇದ್ದಾವ. MTechನಲ್ಲಿ ಕೋ ಎಜುಕೇಷನ್ ಮತ್ತು ಎಕ್ಸ್ಕ್ಲೂಸಿವ್ ಫಾರ್ ಮೆನ್ ಸೆಪರೇಟ್ ಪ್ರೋಗ್ರಾಮ್ಸ್ ಇದ್ದಾವ. ಕೋ ಎಜುಕೇಷನ್ನಲ್ಲಿ 48 ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ. ಅದರಲ್ಲಿ 8 ಜನರಿಗೆ ರ್ಯಾಂಕ್ ಸಿಕ್ಕಿದ್ದಾವ, ಅವ್ರ ಪೈಕಿ 6 ಜನರಿಗೆ ಗೋಲ್ಡ್ ಮೆಡಲ್ ಇದೆ. ಎಕ್ಸ್ಕ್ಲೂಸಿವ್ ಫಾರ್ ವುಮೆನ್ ಪ್ರೋಗ್ರಾಮ್ನಲ್ಲಿ 10 ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ, 2 ರ್ಯಾಂಕ್ಸ್ ಇದ್ದಾವ, 2 ಗೋಲ್ಡ್ ಮೆಡಲ್ಸ್ ಇದ್ದಾವ. ಬಿಸ್ನೆಸ್ ಸ್ಟಡಿ ಫ್ಯಾಕಲ್ಟಿಯಲ್ಲಿ MBA ಪ್ರೋಗ್ರಾಮ್ನಲ್ಲಿ ಕೋ ಎಜುಕೇಷನಲ್ಲಿ 167 ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ. ಅದರ ಪೈಕಿ 18 ರ್ಯಾಂಕ್ಸ್ ಗಿಟ್ಟಿಸಿಕೊಂಡಿದ್ದಾರೆ, 4 ಗೋಲ್ಡ್ ಮೆಡಲ್ ತೆಗೆದುಕೊಂಡಿದ್ದಾರೆ. ಹೆಣ್ಣುಮಕ್ಕಳಿಗಾಗಿಯೇ ವಿಶೇಷ MBA ಪ್ರೋಗ್ರಾಮ್ನಲ್ಲಿ 57 ಹೆಣ್ಣುಮಕ್ಕಳು ಎಲಿಜಿಬಲ್ ಆಗಿದ್ದಾರೆ. ಅದರ ಪೈಕಿ 6 ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ, ಆಮೇಲೆ 1 ಗೋಲ್ಡ್ ಮೆಡಲ್ ಪಡೆದುಕೊಂಡಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡುವಂತೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಒಳ ಮೀಸಲಾತಿ ಜಾರಿ ಮಾಡುವಂತೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್
ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರವಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಯ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಭೀಮಣ್ಣ ಟಿ ಬಿಲ್ಲವ್, ಜಿಲ್ಲಾಧ್ಯಕ್ಷರಾದ ರಾಜು ಎಸ್ ಕಟ್ಟಿಮನಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಬೆಳಗಾವಿ ಮಾದಿನ ಅಧಿವೇಶನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಾದಿಗರ ಸಮಾವೇಶ ಹಮ್ಮಿಕೊಂಡಾಗ ಆ ಸಮಾವೇಶದಲ್ಲಿ ಸರ್ಕಾರದ ಪರವಾಗಿ ಎಸ್ ಸಿ ಮಾದಪ್ಪ ಅವನವರು ಮತ್ತು ಕೆ ಎಸ್ ಮುನಿಯಪ್ಪನವರು, ಆರ್ ಬಿ ತಿಮ್ಮಪ್ಪರವರು ಮತ್ತು ಜಾರಕಿಹೊಳಿ ಅವರು ತಮ್ಮ ಸರ್ಕಾರದ ಪರ ಹೋಗಿ ನಾವು ಇಲ್ಲಿವರೆಗೆ 30 ವರ್ಷ ಕಾಯ್ದಿರಿ, 3 ತಿಂಗಳು ಕಾಯಿರಿ, ಮುಂದೆ ಒಂದು ವೇಳೆ ಅದು ಜಾರಿ ಮಾಡದೆ ಹೋದರೆ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೀನಿ ಅಂತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಾದೇವಪ್ಪರ ಮಾತಿಗೆ ನಾವು ಅಭಿನಂದಿಸ್ತೀವಿ. ಆದರೆ ಮಾತಿಗೆ ತಕ್ಕ ನಡ್ಕೊಳ್ಬೇಕಂತಕ್ಕಂಥ ಕೂಡ ಇವತ್ತು ಒತ್ತಾಯಿಸ್ತೀವಿ. ಆದ್ದರಿಂದ ಈ ಜಾರಿ ಮಾಡ್ತಕ್ಕಂಥ ಕೆಲಸ ಕೂಡಲೇ ಯಥಾಸ್ಥಿತಿ, ಅದರಲ್ಲಿ ತಾರತಮ್ಯ ಮಾಡಬಾರ್ದು. ಏದಿ ಸದಾಶಿವ ಅವರ ಆಯೋಗದ ವರದಿಯಂತೆ ಮಾದಿಗರಿಗೆ 6% ಏನು ಸಿಗಬೇಕಾಗ್ಯದ ಅದು ಅಂಕಿಅಂಶಗಳು ತಪ್ಪಿದೆ. ಆದರೆ ಮತ್ತೆ ತಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ ಕೂಡ ಎಚ್ಚರಿಕೆ ಕೊಡ್ತೇವೆ. ಅಧಿವೇಶನದಲ್ಲಿ ನಮ್ಮ ಒಳ ಮೀಸಲಾತಿ ಬಗ್ಗೆ ಯತ್ನಾಳ್ ಅವರು ಧ್ವನಿ ಎತ್ತದಾಗ ನಮ್ಮದೇ ಸಮುದಾಯ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಸಮುದಾಯ ನರೇಂದ್ರ ಸ್ವಾಮಿ ಇರ್ಬೋದು ಮತ್ತು ನಯನ ಮೋಟಮ್ ಇರ್ಬೋದು, ಅದರ ಬಗ್ಗೆ ನೀವು ಮಾತಾಡ್ತಕ್ಕ ಹರ್ಯರಿಲ್ಲ ಅಂತಕ್ಕಂಥ ಹೇಳಿಕೊಡ್ದ ಸರಿಯಲ್ಲ. ಅವ್ರ ಹೇಳಿಕೆಗೂ ಕೂಡ ನಾವು ಖಂಡಿಸ್ತೀವಿ. ಅವ್ರ ಹೇಳಿಕೆ ಕೊಡ್ತಕ್ಕಂಥ ಮುಂದಿನ ದಿನಗಳಲ್ಲಿ ಮಾಡಿದರೆ ಅವ್ರು ಯಾವುದೇ ಜಿಲ್ಲೆಗೆ ಬಂದವರಿಗೆ ಬಂಧಿಸ್ತಕ್ಕಂಥ ಮತ್ತು ಅವರಿಗೆ ಬಂಧಿಸಿ ಅವರಿಗೆ ದಿಗ್ಬಂಧನ ಮಾಡಿ ಅವರ ಮುಂದೆ ಹೋರಾಟ ಮಾಡ್ತಕ್ಕಂಥದ್ದು ಮತ್ತು ಕಪ್ಪು ಪಟ್ಟಿ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಂತದ. ಅಂಥ ಶಾಸಕರಿಗೆ ಮುಖ್ಯಮಂತ್ರಿಗಳು ಯಾವುದೇ ಮಾತನಾಡದೆ ಮೌನವಾಗಿರುವುದಕ್ಕೆ ಹೇಳಬೇಕು. ಅವ್ರಿಗೆ ತಾಕತ್ತಿದ್ದರೆ ಶಾಸಕರಿಂದನೇ ಅವರೇ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಮಾಹಿತಿ ಬರ್ತದೆ. ಆದ್ದರಿಂದ ಶಾಸಕರಿಗೆ ಅವರು ಮೌನವಾಗಿರಬೇಕು, ಒಳ ಮೀಸಲಾತಿ ಬಗ್ಗೆ ಮಾತನಾಡದೆ ಮುನ್ನೆಚ್ಚರಿಕೆ ವಹಿಸಿ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳಬೇಕೆಂದು ಕೂಡ ಒತ್ತಾಯಿಸ್ತೀವಿ. ಡಿಸೆಂಬರ್ 23 ಮತ್ತು 24ರಂದು 2 ದಿನಗಳ ಕಾಲ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸರಸಂಬ ಗ್ರಾಮದಲ್ಲಿ 2 ದಿನಗಳ ಕೃಷಿ ಜಾತ್ರೆ ಆಯೋಜಿಸಲಾಗಿದೆ ಎಂದು ಸಮತಾ ಲೋಕ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದ ಆರ್.ಕೆ. ಪಾಟೀಲ್ ಅವರು ತಿಳಿಸಿದ್ದಾರೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ಮಹಾವಿದ್ಯಾಲಯ ಕಲಬುರಗಿ, ಸಮತಾ ಲೋಕ ಶಿಕ್ಷಣ ಸಮಿತಿ ಟ್ರಸ್ಟ್ ಆಳಂದ್ ಇವರ ಸಂಯುಕ್ತ ಆಶ್ರಯದಲ್ಲಿ 2024ರ ಡಿಸೆಂಬರ್ 23 ಮತ್ತು 24ರಂದು 2 ದಿನಗಳ ಕೃಷಿ ಜಾತ್ರೆಯನ್ನು ಕೃಷಿ ಮತ್ತು ನವೋದ್ಯಮ ಯುವಕರಿಗೆ ಹೊಸ ದಿಕ್ಕು ಎಂಬ ಶೀರ್ಷಿಕೆಯೊಂದಿಗೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸರಸಂಬ ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಎಂದು ಸಮತಾ ಲೋಕ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದ ಆರ್.ಕೆ. ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕೃಷಿಯ ಬಗ್ಗೆ ಎಲ್ಲ ಯುವಕರು ಬಿಟ್ಟು ಸಿಟಿಯಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ನೌಕರಿ ಆಗಿರ್ಬೋದು, ಪರ್ಮನೆಂಟ್ ನೌಕರಿ ಆಗಿರ್ಬೋದು, ಎಲ್ಲ ಹಳ್ಳಿ ಬಿಟ್ಟು ವಾಪಸ್ಸು ಸಿಟಿ ಸೇರ್ತಾ ಇದ್ದಾರೆ. ಇದು ಹೊಸ ಒಂದು ಯುವಕರಿಗಾಗಿ ಉದ್ಯೋಗ ಯಾವ ಸರ್ಕಾರ ಬಂದರೂ ಕೊಡೋಕ್ಕಾಗಲ್ಲ. ನಾವು ಯುವಕರು ನಮ್ಮ ತಂದೆ ತಾಯಿ ನಮ್ಮ ಊರಿನ ಜನರ ಜೊತೆ ನಾವು ಕೃಷಿಯಲ್ಲಿ ಭಾಗಿಯಾಗಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಹೊಸದಾಗಿ ನಾವು ಪ್ರಾರಂಭ ಮಾಡಿದ್ವಿ. ಇದು ಸಮೃದ್ಧಿ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ನಾನು ಅಧ್ಯಕ್ಷನಾಗಿ ಅದರಲ್ಲಿ ಒಂದು ಕಿಸಾನ್ ಕ್ಲಿನಿಕ್ ಅಂತ ಒಂದು ಪ್ರಾರಂಭ ಮಾಡಿದ್ವಿ. ಫುಡ್ ಫಾರೆಸ್ಟ್ ಅಂತ ಒಂದು ಹೊಸ ಕಾನ್ಸೆಪ್ಟನ್ನು ನಾವು 1 ಎಕರೆಯಲ್ಲಿ ಮಾಡಿದ್ವಿ. ಅದರಲ್ಲಿ 26 ಪ್ರಕಾರದ ಹಣ್ಣುಗಳನ್ನು 1 ಎಕರೆಯಲ್ಲಿ ನಮಗೆ ಸಿಗ್ತದೆ. ಅದರಲ್ಲಿ 5 ಲಕ್ಷ ಲೀಟರ್ ನೀರನ್ನು ಇಂಗಿಸುವಂಥ ಒಂದು ಟ್ರೆಂಚ್ಗಳು ಕೂಡ ಒಳಗಡೆ ಹೊಡೆದಿದೆ. ನಮ್ಮ ಯುವಕರಿಗೆ ತಿಂಗಳಿಗೆ 10,000 ರೂಪಾಯಿ ಏನಪ್ಪ ಹಣ್ಣಿನಿಂದ ಆದಾಯ ಬರುವಂಥ ಒಂದು ಇದು ಹೊಸ ಕಾನ್ಸೆಪ್ಟನ್ನು ನಾವು ಕೊಡ್ತಾ ಇದ್ದೀವಿ. ನಾವು ಫುಡ್ ಫಾರೆಸ್ಟನ್ನು 1 ಗ್ರಾಮದಲ್ಲಿ 10 ಎಕರೆ 20 ಎಕರೆ ಒಬ್ಬೊಬ್ಬರು 1 ಎಕರೆ ಮಾಡಿದ್ರೆ ಅವರು ಮನೆ ಕೂಡ ನಡೆಯುತ್ತೆ. ಅದ್ರ ಜೊತೆ ನಮ್ಮ ಬಿಸಿಲಿನ ಪ್ರದೇಶವನ್ನು ನಾವು ಸ್ವಲ್ಪ ತಗ್ಗಿಸುವ ಕೆಲಸ ಕೂಡ ಇದರಿಂದ ಆಗುತ್ತೆ. ಬೇರೆ ಬೇರೆ ಬೆಳೆಗಳನ್ನು ನಾವು 62 ಪ್ರಕಾರದ ಬೆಳೆಗಳನ್ನು ನಾವು 14 ಎಕರೆ ಜಮೀನಿನಲ್ಲಿ ನಾವು ಮಾಡಿದ್ವಿ. ಇದರಿಂದ ರೈತ ಬಾಂಧವರು ಮತ್ತು ಯುವಕರು ಇದರಿಂದ ಲಾಭ ತಗೋಬೇಕು. ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಮತ್ತು ಬೇರೆ ಬೇರೆ ಪ್ರದೇಶದಿಂದ ರೈತ ಬಾಂಧವರು ನೋಡಲು ಬರ್ತಾ ಇದ್ದಾರೆ. ಇದು ಹೊಸ ಕಾನ್ಸೆಪ್ಟ್ ಇದೆ.
ಇದು ಇಲ್ಲಿವರೆಗೂ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರೈವೇಟ್ ಆಗಿ ಯಾರೂ ಕೃಷಿ ಮೇಳವನ್ನು ಮಾಡಿಲ್ಲ. ಡಿಸೆಂಬರ್ 22ರಂದು ಮಹರ್ಷಿ ದಯಾನಂದ ಸರಸ್ವತಿ ಮಹಾರಾಜರ 200ನೇ ವರ್ಷದ ಜನ್ಮ ಶತಮಾನೋತ್ಸವದ ನಿಮಿತ್ತ ಆರ್ಯ ಸಮಾಜ ಹುಮ್ನಾಬಾದ್ ಬೀದರ್ ಕರ್ನಾಟಕದ ವತಿಯಿಂದ ಹುಮ್ನಾಬಾದ್ನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಶ್ರೀ ಮಾತಾ ರಾಜರಾಜೇಶ್ವರಿ ದೇವಸ್ಥಾನದ ಮೈದಾನದಲ್ಲಿ ಮಾನವ ಕಲ್ಯಾಣಕ್ಕಾಗಿ ಯಜ್ಞ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಹರ್ಷಿ ದಯಾನಂದ ಸರಸ್ವತಿ ಮಹಾರಾಜರ 200ನೆಯ ಜನ್ಮ ಶತಮಾನೋತ್ಸವದ ನಿಮಿತ್ತ ಹುಮ್ನಾಬಾದ್ ಪಟ್ಟಣದಲ್ಲಿ 50 ವೈದಿಕ ಯಜ್ಞ ಕುಂಡಗಳೊಂದಿಗೆ 200 ಕುಟುಂಬ ದಂಪತಿಗಳು ಮಾನವ ಕಲ್ಯಾಣಕ್ಕಾಗಿ ಈ ಯಜ್ಞದಲ್ಲಿ ಭಾಗವಹಿಸಲು ಸಕಲ ರೀತಿಯಿಂದ ಈಗಾಗಲೇ ಸಿದ್ಧವಾಗಿದ್ದಾರೆ. ಕಾರ್ಯಕ್ರಮದ ದಿನಾಂಕ 22ನೇ ಡಿಸೆಂಬರ್ 2024ರಂದು ಮುಂಜಾನೆ 9 ಗಂಟೆಯಿಂದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಶ್ರೀ ಮಾತಾ ರಾಜರಾಜೇಶ್ವರಿ ದೇವಸ್ಥಾನದ ವಿಶಾಲವಾದ ಮೈದಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಭವ್ಯವಾಗಿ ಜರುಗುವಂತೆಯೂ ಆಯೋಜಿಸಲಾಗಿದೆ ಎಂದು ಆರ್ಯ ಸಮಾಜ ಹುಮ್ನಾಬಾದ್ ಬೀದರ್ ಜಿಲ್ಲೆ ಕರ್ನಾಟಕದ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಆರ್ಯ ಪ್ರತಿನಿಧಿ ಸಭಾ ಬೆಂಗಳೂರಿನ ಗೌರವಾಧ್ಯಕ್ಷರಾದ ಸುಭಾಷ್ ಅಷ್ಟಿಕರ್, ಆರ್ಯ ಸಮಾಜ ಹುಮ್ನಾಬಾದ್ನ ಉಪ ಪ್ರಧಾನರಾದ ನಾರಾಯಣರಾವ್ ಚಿದ್ರಿ, ಸಂಜಯ್ ಮಿಸ್ಕಿನ್ ಆಳಂದ್, ಆರ್ಯ ಸಮಾಜ ಕಲಬುರಗಿಯ ವರಿಷ್ಠರಾದ ಹೀರಾಲಾಲ್ ಆರ್ಯ, ಕಲಬುರಗಿಯ ಆರ್ಯ ಸಮಾಜ ಪೂರ್ವ ಕಾರ್ಯಾಲಯದ ಕಾರ್ಯದರ್ಶಿಗಳಾದ ಬಾಬುರಾವ್ ಯಕಸ್ಕರ್ ಉಪಸ್ಥಿತರಿದ್ದರು. ನಮ್ಮ ಗುಜರಾತಿನ ರಾಜ್ಯಪಾಲರಾದಂಥ ಆಚಾರ್ಯ ದೇವವ್ರತ್ಜಿ ಹಾಗೂ ಮಾಣಿನಗರ ಸಂಸ್ಥಾನದ ಪೀಠಾಧಿಪತಿಯವರಾದಂಥ ಜ್ಞಾನರಾಜ್ ಮಾಣಿಕ್ ಪ್ರಭು ಅವರು ಹಾಗೂ ಶಟಸ್ಥಲ ಬ್ರಹ್ಮಿ ಹುಮ್ನಾಬಾದಿನ ಶಟಸ್ಥಲ ಬ್ರಹ್ಮಿ ವೀರ ಗಂಗಾಧರ ಸ್ವಾಮಿಯವರು ಹಾಗೂ ನಮ್ಮ ಸಾರ್ವದೇಶಿಕ ಪ್ರೆಸ್ ಸಭಾ ಸೆಕ್ರೆಟರಿ ಕಾರ್ಯದರ್ಶಿಗಳಾದಂಥ ವಿನಯ್ ಆರ್ಯ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಕರ್ನಾಟಕ ಜನರು ಈ ಕಾರ್ಯಕ್ರಮದ ಭಾಗವಹಿಸಬೇಕು. ಈ ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕಾಗಿ ಎಲ್ಲ ಜನರಲ್ಲಿ ಕಲ್ಯಾಣ ಕರ್ನಾಟಕ ಜನರಲ್ಲಿ ನಾನು अपील ಮಾಡ್ತೀನಿ, रिक्वेस्ट ಮಾಡ್ತೀನಿ. महर्षि दयानंद सरस्वती भारत में नारी शक्ति को बलवती करने में, देश के स्वतंत्रता आंदोलन में और कल्याण कर्नाटक के मुक्ति आंदोलन में उनके सैनिकों की, उनके अनुयायियों की बहुत बड़ा रोल इस भाग में रहा है. महर्षि दयानंद सरस्वती ऐसे तो गुजरात में जन्मे, लेकिन उस समय की 250 साल पहले भारत के दशा में बहुत विषमता थी. नारी पर अत्याचार होते थे, बाल विवाह होते थे, वह विधवा विवाह नहीं होते थे. ऐसे अनेक सामाजिक कुरीतियों को समाप्त करने में ऋषि दयानंद का योगदान है. ऐसे महापुरुष के जन्म दिवस के अवसर पर उनका इस धरती पर जन्म लेकर के 200 वर्ष पूरे हो रहे हैं. इस संदर्भ में हुमनाबाद नगर में कल्याण कर्नाटक की समस्त आर्य समाजों की ओर से और कर्नाटक के तमाम निवासियों की ओर से भव्य और दिव्य कार्यक्रम 200 दंपतियों के यजमानत्व में एक विशेष मानव कल्याण हेतु, जन कल्याण हेतु और पर्यावरण शुद्धि, विचार शुद्धि, आध्यात्मिक शुद्धि, इन तमाम विषयों के लेकर एक 200 दंपतियों द्वारा ऋषि दयानंद को नमन करने के लिए यज्ञ का आयोजन किया गया है. ಅವರು ಬಾಲ್ಯಕಾಲದಿಂದ ಇಲ್ಲಿಯವರೆಗೆ ಅವರ ಮೃತ್ಯು ಪರ್ಯಂತ ಬಹಳಷ್ಟು ಕಷ್ಟ ಯಾತನೆಗಳನ್ನು ಸಹಿಸಿದ್ದಾರೆ. ಅವರಿಗೆ ರಾಜವೈಭೋಗ ಬೇಕಾಗಿ ಕೊಡಬಹುದಾಗಿತ್ತು, ಆದರೂ ಕೂಡ ಅವರು ಎಲ್ಲವನ್ನು ತ್ಯಾಗ ಮಾಡಿ ವೇದ ಪ್ರಚಾರ, ಮಾನವ ಕಲ್ಯಾಣಕ್ಕಾಗಿ, ವೇದ ಪ್ರಚಾರಕ್ಕಾಗಿ ಅವರ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಹಾಗೂ ದೇಶದಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ, ಗಂಡಾಂತರಗಳಿಗೆ ಅವರು ತಲೆಬಾಗಿ, ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿ ಬ್ರಿಟಿಷರ ಸ್ವತ್ತಿನಲ್ಲಿತ್ತು. ಆವಾಗ ಮಹರ್ಷಿ ದಯಾನಂದರು, ಬಾಲ್ ಗಂಗಾಧರ್ ತಿಲಕ್, ತಾತ್ಯಾ ಟೋಪಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಹಳಷ್ಟು ವೀರಾಂಗಣರನ್ನು ತಯಾರು ಮಾಡಿ ಮೊಟ್ಟ ಮೊದಲಾಗಿ ಸ್ವತಂತ್ರದ ಕಳೆ ಊದಿದವರೇ ಮಹರ್ಷಿ ದಯಾನಂದರು. ತದನಂತರ ನಿಧಾನವಾಗಿ ಆರ್ಯ ಸಮಾಜದ ಸ್ಥಾಪನೆ ಮಾಡಿದರು 1885ರಲ್ಲಿ. ಆವಾಗ ಮುಂಬೈಯಲ್ಲಿ ಸ್ಥಾಪನೆ ಮಾಡಿ ಮುಂದೆ ಅವರ ಕಾರ್ಯಚಟುವಟಿಕೆಗಳಲ್ಲೂ ನಮ್ಮ ಭಾರತ ದೇಶ ಒಂದೇ ಅಲ್ಲ, ವಿಶ್ವದಲ್ಲಿ 52 ದೇಶಗಳಲ್ಲಿ ಆರ್ಯ ಸಮಾಜದ ಪ್ರಸಾರಗಳ ಕೆಲಸ ನಡೀತಾನೇ ಇದೆ. ಹಾಗೂ ಜೊತೆಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಮುಕ್ತಿ ವಿಮೋಚನೆ ಸಲುವಾಗಿ ಇಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಯಾವುದೇ ಜಾತಿ ಮತ ಭೇದ ಯಾವುದೇ ಇಟ್ಕೊಳ್ಳಿಲ್ಲ. ಮನುಷ್ಯರಿಗೆ ಒಳಿತ ಆಗಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಅವರು ಎಷ್ಟೋ ಮಕ್ಕಳನ್ನು ಸಂಸ್ಕಾರ ಕೊಟ್ಟು
ಈ ಹೈದರಾಬಾದ್ ಕರ್ನಾಟಕವನ್ನು ವಿಮೋಚನೆ ಮಾಡೋಗೋಸ್ಕರ ತಮ್ಮ ಆರ್ಯ ಸಮಾಜದ ಕಾರ್ಯಕರ್ತರು ಎಷ್ಟೋ ಜನ ಬಲಿದಾನಿಗಳಾಗಿದ್ದಾರೆ. ಡಿಸೆಂಬರ್ 23ರಂದು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ರೈತ ಉತ್ಸವ ಸುಗ್ಗಿ ಹಬ್ಬ, ಜಿಲ್ಲಾ ಮಟ್ಟದ ರೈತ ಸಮಾವೇಶ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಕಲಬುರಗಿಯ ವತಿಯಿಂದ ರೈತ ಉತ್ಸವ ಸುಗ್ಗಿ ಹಬ್ಬ ಹಾಗೂ ಜಿಲ್ಲಾ ಮಟ್ಟದ ರೈತ ಸಮಾವೇಶ ಮತ್ತು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 23ನೇ ಡಿಸೆಂಬರ್ 2024ರ ಸೋಮವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ಅನುಭವ ಮಂಟಪದಲ್ಲಿ ಜರುಗಲಿದೆ ಎಂದು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ಶರಣಪ್ಪ ದೊಡ್ಡಮನಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಅಮೃತ್ ಪಾಟೀಲ್ ಸಿರ್ನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಶರಣಬಸವೇಶ್ವರ ದೇವಸ್ಥಾನದ ಅನುಭವ ಮಂಟಪದಲ್ಲಿ ರೈತ ಉತ್ಸವ ಹಾಗೂ ಸುಗ್ಗಿ ಹಬ್ಬ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ವಿವಿಧ ರಾಜಕೀಯ ಗಣ್ಯಮಾನ್ಯರು, ಹಲವು ಮಠಾಧೀಶರು ಹಾಗೂ ನಮ್ಮ ರಾಜ್ಯ ರೈತ ಸಂಘದಿಂದ ಪುಟ್ಟಣ್ಣಯ್ಯ ಅವರ ಮಗ ದರ್ಶನ್ ಪುಟ್ಟಣ್ಣಯ್ಯ ಮತ್ತು ನಂಜುಂಡಸ್ವಾಮಿಯವರ ಮಗ ಪಚ್ಚೆ ನಂಜುಂಡಸ್ವಾಮಿ ಹಾಗೂ ಸಕಲ ಎಲ್ಲ ರೈತ ಸಂಘದ ರಾಜ್ಯಾಧ್ಯಕ್ಷರು ಆಗಲಿ ಎಲ್ಲ ನಮ್ಮ ರೈತ ಸಂಘದ ಪದಾಧಿಕಾರಿಗಳು ಅವತ್ತಿನ ದಿವಸ ಬರ್ತಿದ್ದಾರೆ. ಎಲ್ಲ ನಮ್ಮ ರೈತ ಬಾಂಧವರು ಗುಲ್ಬರ್ಗ ಜಿಲ್ಲೆಯ ಎಲ್ಲ ತಾಲೂಕಿನ ಕಡೆಯಿಂದ ರೈತರು ಬಂದು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿ ಯಶಸ್ವಿ ಮಾಡಿ ಬರಬೇಕೆಂದು ತಮ್ಮೆಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಲವು ಸಾಧಕರಿಗೆ ಪ್ರಶಸ್ತಿ ಮತ್ತು ಕಾನೂನು ರತ್ನ, ರೈತ ರತ್ನ ಪ್ರಶಸ್ತಿ ಮತ್ತು ಹಲವು ಪ್ರಶಸ್ತಿಗಳನ್ನು ಸಾಧಕರಿಗೆ ಅವತ್ತಿನ ದಿವಸ ಕೊಡಬೇಕಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಮನೆಗಳ ನಿರ್ಮಾಣ ಅವೈಜ್ಞಾನಿಕ ಮತ್ತು ಕಳಪೆ ಮಟ್ಟದ್ದಾಗಿದ್ದು ಅದನ್ನು ಪರಿಶೀಲಿಸುವಂತೆ ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ದತ್ತು ಹಯಾಳ್ಕರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. 2018-19 ಸಾಲಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ತಾರ್ಫೈಲ್ ಬಡಾವಣೆ ವಾರ್ಡ್ ನಂಬರ್ 54ಕ್ಕೆ 350 ಮನೆಗಳು ಮಂಜೂರಾಗಿದ್ದು ಆ ಮನೆಗಳ ನಿರ್ಮಾಣ ಅವೈಜ್ಞಾನಿಕ ಮತ್ತು ಕಳಪೆ ಮಟ್ಟದ್ದಾಗಿದ್ದು ಪರಿಶೀಲನೆ ನಡೆಸುವಂತೆ ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಯಾಳ್ಕರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಗೋರಂಪಳ್ಳಿ ಶ್ರೀದೇವಿ ಮುತ್ತಂಗಿ, ಕಲಬುರಗಿ ಉತ್ತರ ಮತಕ್ಷೇತ್ರದ ಅಧ್ಯಕ್ಷರಾದ ರೇಖಾ ಡಿ, ಹಫ್ತಿ ಯಡ್ರಾಮಿ, ಉಪಾಧ್ಯಕ್ಷರಾದ ಪದ್ಮಾವತಿ ಆರ್ ರಟ್ಕಲ್, ಗುಂಡೇಶ್ ಎಂ ಶಿವನೂರ್, ಬಸವರಾಜ್, ರಾಹುಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅದಕ್ಕೊಂದು 4 ದಿನ ಟೈಮ್ ಬೇಕ್ರಿ. ನಿನ್ ಪರಿಚಯ ಹಾಕ್ಯಂದ್ ನಿನ್ ಸುಣ್ಣ ಬಣ್ಣ ಹಚ್ಕೊಂಡ್ ನಿನ್ ಗ್ಯಾಸ್ ಕಟ್ಟಿತ್ತೋ ನಿನ್ ಬಾಗಿಲ ಕಿಟಕಿ ತಂದ್ಕೊಂಡ್ ನಷ್ಟ ಬಿಟ್ಟೋದ್ರು ಯಾರಿಗೆ ಕೇಳ್ಬೇಕು? ನಾವು ಬಡವರು ನಿಮ್ಮಂತವ್ರ ಮನೆಗೆ ಬಾಂಡೆ ಬಟ್ಟ ಮಾಡಿ ಬದುಕವ್ರು ನಾವು ಕೇಳ್ಬೇಕು ಯಾರಿಗೆ? ಈಗ 1,00,000 1,50,000 ಸಾಲ ಮಾಡ್ಕೊಂಡು ಕುಂತೀವಿ ನಾವೀಗ. ಏನು ಆಯ್ತು, ಈಗ ಬರ್ತೀವಿ ನಾವು ಕೊಡ್ತೀವಿ, ನಿನ್ನ ಬಿಲ್ ಎಷ್ಟು ಬರ್ತಿ 20 ಮಿನಿಟ್ ಕಲ್ಲು ನಂದೆ ಬರ್ತಿ 6 ಟ್ಯಾಕ್ಟ್ರ್ ಮರ್ಮು ತಂದು ನೀನು ಯಾಕೆ ಸಿಗಮ್ಮ ಬರ್ತಿ ನಾವೆಲ್ಲ ಲೆಕ್ಕ ಮಾಡಿ ಕೊಡ್ತೀವಿ ಲಾಸ್ಟಿಗೆ ಅಂತ ಹೇಳಿ ಹೋದ್ರು ಸರ್. ಒಬ್ಬರು ಪತ್ತ ಇನ್ನು ಅಷ್ಟು ಮಾಡ್ಕೊಂಡೀವಿ ನಾವು. ಇನ್ನೂ ಅದೇ ಪತ್ರ ಮನೆಯಾಗಿದ್ರೆ ನಮ್ಗೆ ಸಾಲ ಸಮದ ಆತಿದ್ದಿಲ್ಲ, ನಾವು ಅಷ್ಟೇ ಬಡವ್ರು ಇರ್ತೀವಿ, ಚಂದ ಇರ್ತಿದ್ದೀವಿ ನಾವು. ಇದು ಮನೆ ಕಟ್ಟಿ ನಮ್ಗೆ ಏನು ಮಾಡಿದ್ರು ಅಷ್ಟು ಕೈಲಿದ್ದು ನಾವೇ ಮಾಡ್ಕೊಂಡೀವಿ. ನಾವು ಪತ್ರ ಮನೆಗೆ ಮಾಡ್ಕೊಂಡಿದ್ವಿ, ಅದನ್ನ ಹೊಡೆದಾಕಿ ನಾವು ಕಟ್ಟಿಕೊಡ್ತೀವಿ, ಅದನ್ನ ಇಲ್ಲ ನಾವು ಬೈಲಿ ಬರ್ತೀವಿ. ಈಗ ಅದು ಯಾರಿಗೆ ಕೇಳ್ಬೇಕು ಸರ್? ನಾವು ಕೇಳ್ಬೇಕು ಯಾರಿಗೆ? ನಾವು ಬಡವರು ಇಷ್ಟೇ ಕೇಳ್ತೀವಿ, ಆಯ್ತು ಕುಂದಿರ್ತೀವಿ ಮನೆಗೆ, ಯಾರು ಇದು ಮಾಡಲ್ಲ. ಈ 1,00,000 ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟಕತ್ತೀವಿ. ನಿಮ್ಮ ಅಂಥವ್ರ ಮನೆಗೆ ಬಾಂಡೆ ಬಟ್ಟಿ ಮಾಡಿ ನಾವು ಗೊತ್ತಾ? ಅದು ಅಂಜಿಗೆಸಿ ಯಾರು ಬರ್ತಾ ಇಲ್ಲ. DC ಮೇಡಮ್ ವಿನಂತಿ ಏನಪ್ಪ ಅಂದರೆ ಕೂಡಲೇ ಅವರು ಬಂದು ಬಡವಣಿಗೆ ಬಂದುಗೆಸಿ ಮನೆಗೆ ಸರ್ವೆ ಮಾಡಿಗೆಸಿ ಸಂಬಂಧಪಟ್ಟ ಅಧಿಕಾರಿ ಕರೆಸಿ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಒಂದು ವೇಳೆ ನ್ಯಾಯ ದೊರಕಿಸ್ಕೊಡೋದ್ರೆ ವರದಿನಲ್ಲಿ CM ಬರ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ತಾಪರೆ ಬಡವಣೆ ಎಲ್ಲ ಜನ ಸೇರಿ CM ಸಾಹೇಬರಿಗೆ ಮುತ್ತಿಗೆ ಹಾಕಿ ಮನೆ ಕೊಡುವಂಥ ಕೆಲಸ ಕೂಡ ಸಂತೋಷ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ. ಬೇಲೂರು ಜೆ ಗ್ರಾಮಕ್ಕೆ ದಿನದ 24 ಗಂಟೆಗಳ ಕಾಲ ನೀರು ಸರಬರಾಜಿನ ವ್ಯವಸ್ಥೆ ಮಾಡುವಂತೆ ಇಂದು ಸಮಸ್ತ ಬೇಲೂರು ಜೆ ಗ್ರಾಮಸ್ಥರ ವತಿಯಿಂದ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು.
ಆದಷ್ಟು ಬೇಗ ರಿವೈಸ್ ಎಸ್ಟಿಮೇಟ್ ಮಾಡಿಸಿ ಗುತ್ತಿಗೆದಾರರಿಗೆ ಹಣ ಪಾವತಿಸಿ. ಸಮೀಪದ ಗಣಜಲ್ಖೇಡ್ ಗ್ರಾಮದಲ್ಲಿ ಕರ್ನಾಟಕದಲ್ಲಿಯೇ ಮೊದಲನೇ ಬಾರಿಗೆ 24 ಗಂಟೆ ನೀರು ಸರಬರಾಜಿನ ವ್ಯವಸ್ಥೆ ಮಾಡಿದ್ದು, ಇದೇ ರೀತಿ ನಮ್ಮ ಬೇಲೂರು ಜೆ ಗ್ರಾಮದಲ್ಲಿಯೂ ಕೂಡ ದಿನದ 24 ಗಂಟೆಗಳ ಕಾಲ ನೀರು ಸರಬರಾಜಿಗೆ ಅನುವು ಮಾಡಿ ನೀರು ಪೋಲಾಗದಂತೆ ಮತ್ತು ನಳಕ್ಕೆ ನೀರಿನ ತೊಟ್ಟಿ ವ್ಯವಸ್ಥೆ ಮಾಡಲು ಸಮಸ್ತ ಬೇಲೂರು ಜೆ ಗ್ರಾಮಸ್ಥರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಒಂದು KDB ವ್ಯಾಪ್ತಿಯಲ್ಲಿ ಒಂದು ಬಾವಿ ಇದೆ. ಆ ಒಂದು ಬಾವಿ ಬ್ಯಾಸಿಯಾಗೂ ನೀರು ಇರ್ತಾವ. ಆ ಒಂದು ಬಾವಿಯಿಂದ ಟ್ಯಾಂಕಿಗೆ ನೀರು ಒಯ್ದರೆ ಇಡೀ ನಮ್ಮ ಬೇಲೂರು ಜೆ ಗ್ರಾಮಕ್ಕೆ ನೀರು ಸರಿ ಹೋಗ್ತಾವ ಅಂತ ನನಗೆ ಹೇಳಿದರು. ಹಾಗೆ ನಾವು CO ಅವರಿಗೂ ನಾವು ಮನವಿ ಮಾಡಿದ್ದೆವು, ಮತ್ತು WRWರಿಗೂ RWSWರಿಗೂ ಮನವಿ ಮಾಡಿದ್ದೆವು. ಎಲ್ಲರೂ ಮನವಿ ಮಾಡಿದಾಗ ಅವರು ಅದಕ್ಕೆ ಕರೆಕ್ಟಾಗಿ ಆಯಿತು ನಾವು ಮಾಡೋಣ ಅಂತ ಅಷ್ಟೇ ಹೇಳ್ತಿದ್ರು. ಮುಂದೆ ನಮ್ಮ MP ಎಲೆಕ್ಷನ್ ಬಂತು. ಎಲ್ಲ ಜನರು ಕೂಡಿಕೊಂಡು ಸಭೆಯನ್ನು ಕರೆದು ಎಲ್ಲರೂ ಏನು ಹೇಳಿದ್ರು, ನಾವು ಅಲ್ಲಿ ಆ ಬಾವಿಯಿಂದ ನಮಗೆ KDB ವ್ಯಾಪ್ತಿಯಲ್ಲಿ ಇರುವಂತಹ ಬಾವಿಯಿಂದ ನಮಗೆ ಪೈಪ್ಲೈನ್ ಮಾಡಿಸಿದ್ರೆ ಮಾತ್ರ ನಾವು ವೋಟ್ ಮಾಡ್ತೇವೆ, ಇಲ್ಲಾಂತ ಬಹಿಷ್ಕಾರ ಹಾಕ್ತೇವೆ ಅಂತ ಎಲ್ಲ ಜನರು ಹೇಳಿದರು. SC ಬಿರಾದರ್ ಸರ್ ಅಂತಿದ್ದರು ಅವರು, ಮತ್ತು RWSW ಅವರು, AW ಅವರು, ಜೈ ಅವರು, ತಹಸೀಲ್ದಾರ್ ಅವರು, ಮತ್ತು CO ಅದು ತಾಲೂಕು ಪಂಚಾಯತಿ ಅವರು ಬಂದಿದ್ದರು. CO ಅವರಲ್ಲಿ ಬರಲಿಲ್ಲ. 30/5/2000 ಸ್ಥಳಕ್ಕೆ ಆಗಮಿಸಿದರು. SC ಸರೇ ಬಂದಿದ್ದರು. ಆ ಒಂದು ಇದು ನಾವೇನು ಬಹಿಷ್ಕಾರ ಹಾಕ್ತೀನಿ ಅಂತಂದಾಗ ಬಂದು ಏನು ಹೇಳಿದ್ರು, ಒಳ್ಳೆ ಕ್ವಾಲಿಟಿ ನೀರಿದೆ, ಬಾವಿ ನೋಡಿದರು ಒಳ್ಳೆ ಕ್ವಾಲಿಟಿ ನೀರಿದೆ, ಬಟ್ ಈ JJM ಅಲ್ಲಿ ಪ್ಲ್ಯಾನಲ್ಲಿ ಇದಕ್ಕೆ ಸಪ್ರೇಟಾಗಿ ಪೇಮೆಂಟ್ ಇಲ್ಲ, ನಾವು ರಿವೈಸ್ ಎಸ್ಟಿಮೇಟ್ ಮಾಡಿಸ್ತೇವೆ, ಅಧ್ಯಕ್ಷರೇ ನೀವು ಇವರಿಗೆ ಗುತ್ತೇದಾರರಿಗೆ ನೀವು ಮನವಿ ಮಾಡಿಕೊಂಡು ನೀವು ಇದು ಪೈಪ್ಲೈನ್ ಮಾಡಿಸ್ರಿ ಅಂತ ಹೇಳಿದ್ರು. ನಾವೇನು ಮಾಡಿದೆವು, ಗುತ್ತೇದಾರ ಸರ್ SC ಸರೇ ಬಂದಾರ, WE ಸರೇ ಬಂದಾರ, ಎಲ್ಲರೂ ಬಂದಾರ, ರಿವೈಸ್ ಎಸ್ಟಿಮೇಟ್ ಮಾಡ್ತಾರೆ, ಜನರು ನೀರಿನ ಬೊಕ್ಕು ತ್ರಾಸದ, ಅದು ನೀವು ಮಾಡಿಸ್ರಿ ಅಂತ ನಾವು ಹೇಳಿದೆವು. ಅಮ್ಮಣ್ಣ ನಮ್ಮ ಮಾತಿಗೆ ಮತ್ತು ಜನರು ಬೇಲೂರು ಜನರ ಮಾತಿಗೆ ಮತ್ತು ಅಲ್ಲಿಂದ ನೀರಿನ ಕಷ್ಟ ನೋಡಿಕೊಂಡು ಅವ್ರನ್ನೂ ಆಯ್ತು ರೀ ಅಧ್ಯಕ್ಷರೇ, ಊರಿನವರು ನೀವೆಲ್ಲ ಕೂಡಿ ಹೇಳತ್ತೀರಪ್ಪ ಅಂತಂದ್ರೆ ನಾವು ಮಾಡ್ತೇವೆ ಅಂತ ಹೇಳಿ ಅವ್ರು ಮಾಡಿಬಿಟ್ರು. ನಾನು 5 ರಂಗ 6 ರಂಗ % ತಂದು ಬಡ್ಡಿ ಹಂಗೆ ತಂದು ಆ ಒಂದು ವರ್ಕ್ ಮಾಡಿದ್ದೀನಿ. ನನಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ನಾನು ಅಧಿಕಾರಿಗಳು ಹೋಗಿ ಕೇಳಿದ್ರೆ ಏನಂತಾರೆ, ಇನ್ನು ಎಸ್ಟಿಮೇಟ್ ರಿವೈಸ್ ಎಸ್ಟಿಮೇಟ್ಗೆ ಹೋಗ್ಯದ ಆಗ್ತದ ಔಟ್ ಆಫ್ ಇದೇನು ಮಾತಾಡ್ತಾರೆ. ಮತ್ತು ಇನ್ನೊಂದು ಏನು ಮಾತಾಡ್ತಾರೆ, IMSನಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಮತ್ತು ಹಿಂಗಾದ್ರೆ ನಾನು ಹೆಂಗೆ ಮಾಡಲಿ ಹೇಳ್ರಿ. ಈಗ ನಾನು ಬೀದಿಗೆ ಬರೋಂಥ ಪರಿಸ್ಥಿತಿ ಇದ್ದೀನಿ. ನಾವು ಒಳ್ಳೆ ನೀವು ಹೇಳಿದ ಬಳಿಕ ಇಡೀ ಊರಿಗೆಲ್ಲ ನೀರು ಮಾಡಿದ್ನ, ಬಟ್ ನನಗೆ ಗೋಳು ಕೇಳೋರು ಯಾರೂ ಇಲ್ಲ. ನಿಮ್ಮ ಕಾಲು ಬೀಳ್ತೀನಿ ರೀ, ನನಗೆ ದುಡ್ಡು ಇಸ್ಕೊಡ್ರಿ. ಡಾಕ್ಟರ್ BR ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ಸುನಿಲ್ ಕುಮಾರ್ ವಂಟಿಯವರು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ನೀಡಿರುವ ವಿವಾದಿತ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಜೈ ಭೀಮ್ಗಳು ಬಂಧುಗಳೇ, ಮೊನ್ನೆ ದಿನ ಈ ದೇಶದ ಗೃಹ ಸಚಿವರಾದ ಅಮಿತ್ ಶಾ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅಗೌರವ ತೋರಿಸಿದ ಒಂದು ರೀತಿ ನೋಡಿದರೆ ಈ ದೇಶಕ್ಕೆ ಒಂದು ಗಂಡಾಂತರ ತರುವಂಥ ಅಂಶವನ್ನು ಎದ್ದು ಕಾಣುತ್ತಿದೆ. ಅವರು ಹೇಳಿದಂಥ ವಿವಾದಾತ್ಮಕ ಶಬ್ದಕ್ಕೆ ನಾವು ಡಾಕ್ಟರ್ BR ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವತಿಯಿಂದ ಖಂಡಿಸುತ್ತೇವೆ. ಈ ದೇಶದಲ್ಲಿ ಯಾವ ದೇವತೆಗಳನ್ನು ಮಾಡಿಲಾರದಂಥ, ಅವಕಾಶಗಳನ್ನು ಕೊಡಲಾರದಂಥ ಕೆಲಸವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿದ್ದು ನಮ್ಮ ದೇಶವನ್ನು ಬಿಟ್ಟು ಪ್ರಪಂಚದ ಎಲ್ಲ ದೇಶಗಳಿಗೂ ಅದು ಜ್ಞಾನದಲ್ಲಿದೆ. ಅಂಥ ಒಬ್ಬ ಜ್ಞಾನ ವ್ಯಕ್ತಿಯನ್ನು ಸರಳವಾಗಿ ಅಪಮಾನಿಸ್ತಾರೆ ಅಂದ್ರೆ ಇವ್ರ ವ್ಯಕ್ತಿತ್ವ ಎಷ್ಟು ಎಂಬುದನ್ನು ನಮಗೆ ತೋರಿಸ್ಕೊಡ್ತದೆ. ಅಂಥ ಒಂದು ವಿಷಯಕ್ಕೆ ಯಾವ ಮೀಸಲ ಕ್ಷೇತ್ರದಿಂದ ಆರಿಸುವಂಥ ಪ್ರತಿಯೊಂದು ಪಕ್ಷದ MP ಇರಲಿ, MLAಗಳು, MLC ಇರಲಿ, ಖಂಡನೆ ಮಾಡಲೇಬೇಕು. ಏಕೆಂದರೆ ನೀವು ನಿಜವಾಗಿ ಭಾರತ ದೇಶದಲ್ಲಿ ಊಟವನ್ನು ಮಾಡುತ್ತಿದ್ದರೆ ಖಂಡಿಸಬೇಕಿಲ್ಲಂದರೆ ಇಲ್ಲ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೋತೀನಿ. ಜೊತೆಗೆ ಇವತ್ತು ಪ್ರಪಂಚದ ಬಲಿಷ್ಠವಾದ ದೇಶಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡುತ್ತಿರುವ ಸಂದರ್ಭದಲ್ಲಿ
ನಮ್ಮ ದೇಶದ ಗೃಹ ಮಂತ್ರಿಗಳು ಈ ರೀತಿ ಹೇಳಿಕೆ ಕೊಟ್ಟದು ಎಷ್ಟು ಸಮಂಜಸ ಅಂತ ಹೇಳ್ಕೊಂಡು ನಾವೆಲ್ಲ ವಿಚಾರ ಮಾಡಬೇಕು. ಅವರ ಹೇಳಿಕೆಯಿಂದ ಹಿಂದೂ ಧರ್ಮಕ್ಕೆ ಹೀನಾಯವಾಗಿದೆ, ಅಪಮಾನವಾಗಿದೆ ಅಂಥೇಳಿ ನಾನು ಹೇಳ್ತೇನೆ. ಯಾಕೆಂದರೆ ಯಾರೇ ಇರಲಿ, ಇವತ್ತು ದೇಶದ ಮತ್ತು ಗಣ್ಯ ವ್ಯಕ್ತಿಗಳು ಯಾರಿಗೆ ನಾವು ಮನುಷ್ಯತ್ವ ಮತ್ತು ನೈತಿಕತೆ ಇರುವ ವ್ಯಕ್ತಿ ಯಾರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಲ್ಲಿವರೆಗೆ ಮಾತಾಡೋದಂಥ ಉದಾಹರಣೆಗಳಿಲ್ಲ. ಇಂಥ ಸಂದರ್ಭದಲ್ಲಿ ಒಬ್ಬ ಜವಾಬ್ದಾರಿಯುತ ಮಂತ್ರಿಗಳಾಗಿ ದೇಶದ ಜನರಲ್ಲಿ ದುಃಖ ಮತ್ತು ಒಡಕನ್ನು ಮಾಡುವ ಹೇಳಿಕೆಯನ್ನು ಕೊಡ್ತಾರಂದರೆ ಅದಕ್ಕೆ ಬಲವಾದ ಖಂಡನೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಈ ದೇಶಕ್ಕೆ ಆಗಿರುವ ಅಪಮಾನವನ್ನು ಕ್ಷಮೆ ಯಾಚಿಸಬೇಕಂತೇಳಿ ನಾನು ಗೃಹ ಮಂತ್ರಿಯವರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನದಲ್ಲಿ ಗೃಹ ಮಂತ್ರಿಗಳು ಬಾಬಾ ಸಾಹೇಬ್ರ ಬಗ್ಗೆ ಆಗಲಿ, ದೇಶದ ಇನ್ನಿತರ ಗಣ್ಯ ವ್ಯಕ್ತಿಗಳ ಬಗ್ಗೆ ಆಗಲಿ ಇಂಥ ಮಾತುಗಳನ್ನು ಆಡಬಾರ್ದು. ಒಂದು ವೇಳೆ ಆಡದೇ ಇತ್ತಂದ್ರೆ ತಾವು ರಾಜೀನಾಮೆಯನ್ನು ಕೊಟ್ಟು ಸಂಘಟನೆಯಲ್ಲಿ ಮಾತಾಡಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.